ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ನಗರೇನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಚಕ್ರಚೌಡೇಶ್ವರಿ ದೇವಾಲಯದಲ್ಲಿ 2 ದಿನಗಳ ಕಾಲ ಮಹಾಕಾಳಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಸಡಗರ ಸಂಭ್ರಮದಿಂದ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ವಿವಿಧ ರಾಜ್ಯಗಳಿಂದ ಆಗಮಿಸಿದಂತಹ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯದಲ್ಲಿ ನಡೆದಂತಹ ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಪಂಚಪೀಠ ಚಕ್ರಚೌಡೇಶ್ವರಿ ದೇಗುಲದಲ್ಲಿ ಮಹಾಗಣಪತಿ, ನಾಗದೇವತೆ, ಮುನೇಶ್ವರ ಸ್ವಾಮಿ, ಮಹೇಶ್ವರಮ್ಮ, ಮಾರಮ್ಮ ಹಾಗೂ ಕರಗದಮ್ಮ ಸಪ್ತಮಾತೃಕ ಮಹಾಕಾಳಿ ಮೂರ್ತಿಗಳಿದ್ದು ಪ್ರತಿ ವರ್ಷ ಏಪ್ರಿಲ್ ಮಾಹೆಯಲ್ಲಿ ಜಾತ್ರಾ ಮಹೋತ್ಸವವನ್ನು ಮಾಡಲಾಗ್ತದೆ. ಅದರಂತೆ ಈ ಬಾರಿ 2 ದಿನಗಳ ಕಾಲ ನಡೆದಂತಹ ಈ ಜಾತ್ರಾ ಮಹೋತ್ಸವದಲ್ಲಿ ಸಹಸ್ರಾರು ಭಕ್ತಾದಿಗಳು ಆಗಮಿಸಿ ಹೋಮ ಹವನ ಸೇರಿದಂತೆ ಅಗ್ನಿಕುಂಡ ಪ್ರವೇಶ, ಕೀಲುಕುದುರೆ, ದೀಪಾರಾಧನೆ, ಪಲ್ಲಕ್ಕಿ, ಅಮ್ಮನವರ ಉತ್ಸವ, ಮುನೇಶ್ವರ ಸ್ವಾಮಿ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಇನ್ನು ಈ ಚಕ್ರಚೌಡೇಶ್ವರಿ ದೇವಾಲಯವು ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡುವ ಆಧ್ಯಾತ್ಮಿಕ ಕೇಂದ್ರವಾಗಿದೆ. ಭಕ್ತರು ನೊಂದು ಬರುವಂತಹ ಅವರ ಇಷ್ಟಾರ್ಥಗಳನ್ನು ಸಿದ್ಧಿಸುವಂತಹ ದೇವಾಲಯವಾಗಿದ್ದು ಯಾವುದೇ ರೀತಿಯ ವಾಮಾಚಾರ ಆಗ್ಬೋದು ಅಥವಾ ಸಂತಾನ ಭಾಗ್ಯ, ವಿವಾಹ ಭಾಗ್ಯ, ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಇಲ್ಲಿ ಬಂದು ಹರಕೆ ಕಟ್ಟಿಕೊಂಡ್ರೆ ಭಕ್ತರ ಇಷ್ಟಾರ್ಥಗಳು ಸಿದ್ಧಿ ಆಗ್ತವೆ. ಅದರಂತೆ ಭಕ್ತಾದಿಗಳು ಸಹ ದಿನೇ ದಿನೇ ಹೆಚ್ಚಾಗುತ್ತಿದ್ದು ಬರುವಂತಹ ಭಕ್ತರು ದೇವಾಲಯದಲ್ಲಿ ಹರಕೆ ಕೊಟ್ಟಿಕೊಂಡು ತದನಂತರ ಹರಕೆ ತೀರಿಸುವ ಕೆಲಸವನ್ನು ಸಹ ಮಾಡ್ತಿದ್ದಾರೆ. ಈ ವಿಚಾರವಾಗಿ ದೇವಾಲಯದ ಧರ್ಮದರ್ಶಿಗಳು ಆದಂತಹ ವಿಜಯ್ ಕುಮಾರ್ ಅವರು ಸಹ ಜಾತ್ರಾ ಮಹೋತ್ಸವದ ಬಗ್ಗೆ ಸಂಪೂರ್ಣ ವಿವರವನ್ನು ನೀಡಿದರು. ಚಕ್ರಚೌಡೇಶ್ವರಿ ಹಾಗೂ ಜಾತ್ರಾ ಮಹೋತ್ಸವ ಇದು 21ನೇ ವರ್ಷದ ಜಾತ್ರಾ ಮಹೋತ್ಸವ. ನಿನ್ನೆ ಮಂಗಳವಾರ 14/4/2026ರಿಂದ ಇವತ್ತು ಬುಧವಾರ 2 ದಿನಗಳ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಅಮ್ಮನವರಿಗೆ ಪಲ್ಲಕ್ಕಿ ಮೆರವಣಿಗೆ, ದೀಪೋತ್ಸವ ಮತ್ತೆ ಕೊಂಡೋತ್ಸವ ಇದಾಗಿ ಮತ್ತೆ 100ಕ್ಕಿಂತ ಹೆಚ್ಚು ಕುರಿ ಮೇಕೆಯನ್ನು ತಾಯಿಗೆ ಅರ್ಪಣೆ ಮಾಡಿ ಇವತ್ತು ಬೇರೆ ಭಾಗಗಳಿಂದ ಬಂದಂತ ಭಕ್ತಾದಿಗಳು ಅವತ್ತು ಅವರು ಏನು ಕೋರಿಕೆ ಇದೆಯೋ ಆ ಕೋರಿಕೆಯನ್ನು ನೆರವೇರಿಸಿ ಇವತ್ತು ಅನ್ನದಾಸೋಹ ಬೆಳಗ್ಗೆ 10ರಿಂದ ಸಂಜೆ 6 ತನಕ ಇಲ್ಲಿ ತನಕ ಏನು ಸರಿಸುಮಾರು 8,000 ಭಕ್ತಾದಿಗಳು ಅನುದಾನ ನಡೆದೈತೆ. ಇಲ್ಲಿ ತನ್ನ ಶಕ್ತಿ ಏನಂದ್ರೆ ಚಕ್ರಚೌಡೇಶ್ವರಿ, ಮುನೇಶ್ವರ ಸ್ವಾಮಿ, ಮಹೇಶ್ವರಮ್ಮನು, ಮಾರಿಯಮ್ಮನು, ಕರಗದಮ್ಮನು, ಸಪ್ತಮಾತೃಕ ಮಹಾಕಾಳಿ, ನಾಗದೇವತೆ, ಗಣಪತಿ ಮೂಲ ಸ್ಥಾನ. ಈ ತಾಯಿ ಉದ್ಭವವಾಗಿ ಸುಮಾರು ವರ್ಷಗಳು ಪುರಾತನ ಕಾಲದಲ್ಲಿ ನೆಲೆಸಿರುವಂತ ಜಾಗ, ಏಕೈಕ ಸ್ಥಾನ ಇದು, ಪಂಚಪೀಠ ಸ್ಥಾನ. ಈ ಸ್ಥಾನದಲ್ಲಿ ಏನು ನಾವು ಅನ್ಕೊಂತೀವೋ ಆ ಕೆಲಸಗಳು ಪರ್ಫೆಕ್ಟ್ ಆಗಿ ಪ್ರತಿಯೊಂದು ಆಂಧ್ರ ಇರ್ಬೋದು, ಕರ್ನಾಟಕ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಎಲ್ಲಾ ಭಾಗಗಳಿಂದನೂ ಇಲ್ಲಿ ತಾಯಿ ಸನ್ನಿಧಾನದಲ್ಲಿ ಬರ್ತಾರೆ. ಅವ್ರು ಏನ್ ನಾವು ಅನ್ಕೊಂತೀವಿ ಆ ಕೆಲಸ ಪರ್ಫೆಕ್ಟ್ ಆಗಿ ಆಗ್ತದೆ. ಕೆಡಕಿರ್ಬೋದು, ವಾಮಾಚಾರ ಇರ್ಬೋದು, ಗಾಳಿ ಪೀಡೆ ಇರ್ಬೋದು, ವ್ಯವಹಾರಗಳಿರ್ಬೋದು, ಗಂಡ ಹೆಂಡತಿ ಇರ್ಬೋದು, ಕೋರ್ಟ್ ವ್ಯವಹಾರ ಇರ್ಬೋದು, ಸಂತಾನ ಇರ್ಬೋದು, ಪ್ರತಿಯೊಂದು ಎಲ್ಲಾ ಸಮಸ್ಯೆಗಳು, ವೈರಿ ವರ್ಗ ಇರ್ಬೋದು, ಶತ್ರುಗಳ ಕಾಟ ಇರ್ಬೋದು, ಎಲ್ಲಾ ಸಮಸ್ಯೆಗಳು ಇಲ್ಲಿ ತಾಯಿ ಸನ್ನಿಧಾನದಲ್ಲಿ ಬಗೆಹರಿತದೆ. ಮಂಗಳವಾರ, ಗುರುವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ, ಪೌರ್ಣಿಮೆ, ಅಮಾವಾಸ್ಯೆ ದಿನ ಇಲ್ಲಿ ತಿಂಗಳಿಗೊಮ್ಮೆ ಪ್ರತ್ಯಂಗಿರ ಹೋಮ ನಡೀತದೆ. ಪ್ರತ್ಯಂಗಿರ ಹೋಮ ಯಾಕೆ ನಡೀತದೆ ಅಂದ್ರೆ ಅವ್ರು ಏನು ನಾವು ಒಂದು ಅನ್ಕೊಂತೀವಿ ಆ ಮನಸ್ಸಲ್ಲಿ ಶತ್ರುಗಳದ್ದು ಏನು ಪ್ರಾಬ್ಲಮ್ ಇದೆಯೋ ಆ ಸಮಸ್ಯೆ ಬಗೆಹರಿಬೇಕಂದ್ರೆ 3 ಅಮಾವಾಸ್ಯೆಯಲ್ಲಿ ಪ್ರತ್ಯಂಗಿರ ಹೋಮದಲ್ಲಿ ಭಾಗಿಯಾಗಬೇಕು. ಭಾಗಿಯಾದ್ರೆ ಅವ್ರ ಕಷ್ಟಗಳು ನಿವಾರಣೆ ಆಗ್ತದೆ. ಭಕ್ತಾದಿಗಳಂತೆ ಇಲ್ಲಿ ಚಕ್ರಚೌಡೇಶ್ವರಿ ಎಂಬ ದೇವಸ್ಥಾನ ಜಾತ್ರೆ ನಡೀತಾ ಇದೆ. ನಿನ್ನೆಯಿಂದ ಸುಮಾರು ಏನು ಒಂದು ರಥಯಾತ್ರೆ ಇತ್ತು, ಅಮ್ಮನವರ ಒಂದು ಉತ್ಸವವನ್ನ ಇಲ್ಲಿ ವಿಜೃಂಭಣೆಯಿಂದ ಮಾಡಿದ್ರು. ಏನು ಕುದುರೆ ಆಗಿರ್ಬೋದು, ಮತ್ತೆ ನಾಟ್ಯದ ಎಲ್ಲ ಇದುಗಳನ್ನ ತರಿಸಿ ಮತ್ತೆ ಕುಂಭಗಳನ್ನೆಲ್ಲ ತರಿಸಿ ಆ ಅಮ್ಮನವರನ್ನ ಊರಲ್ಲಿ ಮೆರವಣಿಗೆ ಆಯಿತು. ಮೆರವಣಿಗೆ ಆದ ನಂತರ ಇವತ್ತು ಅಮ್ಮನವರಿಗೆ ವಿಶೇಷವಾದ ಒಂದು ಅನ್ನದಾನ ಮಾಡ್ಬೇಕಂತ ಹೇಳಿ ಯೋಚನೆ ಮಾಡಿದ್ರು. ಅದೇ ರೀತಿಯಲ್ಲಿ ಬೆಳಿಗ್ಗೆಯಿಂದ ಸುಮಾರು ಮಹಾಮಂಗಳಾರತಿ ಆಯಿತು. ತುಂಬಾ ಜನ ಇಲ್ಲಿ ಬರ್ತಾ ಇದ್ದಾರೆ, ಅನ್ನದಾನವನ್ನ ಮಾಡಿ ತುಂಬಾ ಇದರಲ್ಲಿ ಹೋಗ್ತಾ ಇದ್ದಾರೆ. ಸುಮಾರು ನಾನು 6 ವರ್ಷದಿಂದ ಇಲ್ಲಿಗೆ ನಾನು ಪ್ರತಿ ವರ್ಷ ಬಂದು ಹೋಗ್ತಾ ಇದ್ದೀನಿ. ನಾನು ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ. ಅಂತ ಅವಕಾಶ ನನಗೆ ನಮ್ಮ ಅರ್ಚಕರು ಆದಂತ ಈ ದೇವಸ್ಥಾನದ ಅರ್ಚಕರು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಹೊಸಕೋಟೆ ಗ್ರಾಮದಲ್ಲಿ ಇಲ್ಲಿ ಗ್ರಾಮಕ್ಕೆ ಎಲ್ಲರಿಗೂ ಅಷ್ಟೇ, ಇಡೀ ನಮ್ಮ ಭಾರತ ದೇಶದ ಎಲ್ಲಾ ಜನಗಳಿಗೂ ಈ ಚಕ್ರಚೌಡೇಶ್ವರಿ ಅಮ್ಮನವರ ಒಂದು ಆಶೀರ್ವಾದ
ಎಲ್ಲರಿಗೂ ಸಿಗಲಿ. ಈ ಧರ್ಮವನ್ನ ತಾಯಿ ಉಳಿಸ್ಕೊಂಡ್ಬರ್ಲಿ. ನಾವೆಲ್ಲರೂ ಆ ಅಮ್ಮನಿಗೆ ಪಾತ್ರರಾಗೋಣ. ಹಗಲು ರಾತ್ರಿ ಈ ಧರ್ಮಕ್ಕೋಸ್ಕರ ದುಡಿಯೋಣ. ಇಲ್ಲಿ ಎಲ್ಲರೂ ಅಷ್ಟೇ, ಇಲ್ಲಿ ಭಾರತ ದೇಶದಲ್ಲಿ ಇರೋಂತ ಎಲ್ಲರೂ ನಮ್ಮ ಬಾಂಧವರೇ ಅಂತ ತಿಳ್ಕೊಂಡು ನಾವೆಲ್ಲರೂ ಸಹ ಈ ಸೇವೆಯಲ್ಲಿ ಪಾತ್ರರಾಗ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಪದ್ಮರಾಜ್ ಅಂತ ಹೇಳಿ, ನಾನು ಇಲ್ಲಿ ವಾಸವಾಗಿದ್ದೇನೆ. ಇಲ್ಲಿ ಪ್ರತಿ ವಾರ ತಿಂಗಳಿಗೊಂದ್ಸಲಿ ಬಂದು ನಾನು ಈ ಪೂಜೆ ಸೇವೆಯನ್ನ ಮಾಡ್ತಾ ಇದ್ದೇನೆ. ಇಲ್ಲಿ ಸುಮಾರು ನಾನು 5 ವರ್ಷದಿಂದ ಬರ್ತಾ ಇದ್ದೀನಿ. ಎಲ್ಲರೂ ಸಹ ಪರಮಾತ್ಮನಲ್ಲಿ ಒಂದು ಬೇಡಿಕೆಯನ್ನು ಇಟ್ಕೊಂಡ್ ಬರ್ತಾರೆ. ನಮಗೆ ತುಂಬಾ ಕಷ್ಟ ಇರುತ್ತೆ ಅಥವಾ ಮಾಟ ಮಂತ್ರಗಳನ್ನೆಲ್ಲ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಪಾಪ ಬರ್ತಾ ಇರ್ತಾರೆ. ಇಲ್ಲಿ ಎಲ್ಲಾರು ನೋಡ್ತೀನಿ, ಅವ್ರು ಬಂದು ಇಲ್ಲಿ ಸೇವೆ ಮಾಡ್ಕೊಂಡು ಹೋದಾಗ ಆಮೇಲೆ ಇನ್ನೊಂದ್ ದಿವಸ ಒಂದು 1-2 ತಿಂಗಳು ಬಿಟ್ಕೊಂಡ್ ಬರ್ತಾರೆ. ಅವಾಗ ಕೇಳ್ತೀನಿ ನಾನು, ಏನಮ್ಮ ಏನಾಯ್ತು ನಿಮ್ಗೆ? ಸ್ವಾಮಿ, ನಮ್ಗೆ ಏನೋ ಇಲ್ಲಿಗೆ ಬಂದ್ಮೇಲೆ ಒಂದು ಒಳ್ಳೇದಾಗಿದೆ ಅಂತ ಹೇಳಿ. ಹಾಗಾಗಿ ಈ ಅಮ್ಮನ ಒಂದು ಶಕ್ತಿ ಅಪಾರವಾಗಿರೋಂಥದ್ದು. ಯಾಕಂದ್ರೆ ಈ ಒಂದು ಶಕ್ತಿ ಇದ್ರೇನೆ ಭಗವಂತನ ಸೇವೆಗೆ ಎಲ್ಲರೂ ಬರಕ್ ಸಾಧ್ಯ. ಇಲ್ಲಾಂದ್ರೆ ಈ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇಷ್ಟೊಂದು ಒಂದು ಸೇವೆ ಮಾಡ್ಬೇಕಾದ್ರೆ ಅಲ್ಲೊಂದು ಶಕ್ತಿ ಇದ್ರೇನೆ ನಾವ್ ಏನಾರ ಹೋಗ್ಬೇಕಾದ್ರೆ. ಹಾಗಾಗಿ ಎಲ್ಲಾರ್ಗು ಸಹ ಇಲ್ಲಿಂದ ಬಂದ್ಮೇಲೆ ತುಂಬಾ ಒಳ್ಳೇದಾಗ್ತಾ ಇದೆ. ಎಲ್ಲರಿಗೂ ಸಹ ಒಳ್ಳೇದಾಗ್ತಾ ಇದೆ. ಇಲ್ಲಿ ತುಂಬಾ ಅರ್ಚಕರು ತುಂಬಾ ವ್ಯವಸ್ಥೆಯ ರೀತಿಯಲ್ಲಿ ದೇವಸ್ಥಾನವನ್ನೆಲ್ಲ ನೀಟಾಗಿ ಇಟ್ಕೊಂಡು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರಿಗೂ ಸಹ ಆ ತಾಯಿ ಇನ್ನ ಒಳ್ಳೆ ಶಕ್ತಿಯಲ್ಲಿ ಕೊಟ್ಟು ಎಲ್ಲರಿಗೂ ಆರೋಗ್ಯಗಳನ್ನ ಕೊಡ್ಬೇಕಂತ ಮತ್ತೊಮ್ಮೆ ನಾನು ಆ ತಾಯಿನ ಕೇಳ್ಕೊಳ್ತಾ ಇದ್ದೀನಿ.